LG ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದು ಇನ್ವರ್ಟರ್ ಮಾಡಲು ಕಂಪ್ನಿ ಕಡೆಯಿಂದ ನಿಮಗೆ 10 ಇಯರ್ಸ್ ಮೋಟರ್ ಮಾತ್ರ ವಾರಂಟಿ ಕೊಡ್ತಾರೆ. ಇನ್ನು ಮಿಕ್ಕಿದ 3 ಇಯರ್ಸ್ ಏನೋ ಪ್ರಾಬ್ಲಮ್ ಬಂದ್ಬಿಟ್ಟು ಆನ್ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಕಸ್ಟಮರ್ ಕೂಡ ಟ್ರೈ ಮಾಡಿದರೆ, ನಾವು ಬಂದು ಬೇಸಿಕ್ ಟ್ರೈ ಮಾಡ್ದು ಆನ್ ಆಗ್ತಾ ಇಲ್ಲ. ಸಮಸ್ಯೆ ಮುಂಚೆ ಒಂದು MCB ಕೂಡ ಟ್ರಿಪ್ ಆಗಿತ್ತಂತೆ. ಸೊ ಏಂತಿಗೆ ಟ್ರಿಪ್ ಆಗುತ್ತೆ, ಏನೋ ಸಮಸ್ಯೆ ಇರ್ಬೋದು ಅಂತ ನಾವು ಮೇಲ್ಗಡೆ ಪ್ಯಾನಲ್ ಬಿಚ್ಕೊಂಡಾದ್ಮೇಲೆ ಅದಕ್ಕಿಂತ ಮುಂಚೆ ನಾವು ಮನೇಲಿ ವೋಲ್ಟೇಜ್ ಚೆಕ್ ಮಾಡ್ಕೊಂಡು ಸಾಕೆಟ್ ಅಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ, ವೋಲ್ಟೇಜ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆದ್ರೂ MCB ಯಾಕೆ ಟ್ರಿಪ್ ಆಯ್ತು ಮಿಷಿನ್ ಆನಂದಾಗ ಚೆಕ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡ್ದು. ಸೊ ಇಲ್ಲೊಂದು ಸ್ಮಾಲ್ PCB ಬರುತ್ತೆ. ಆ PCB ಒಂದು ಫ್ಯೂಸ್ ಬರುತ್ತೆ. ಆ ಫ್ಯೂಸ್ ನ ನೀವು ಕಂಟಿನ್ಯೂಟಿ ಮೋಡಲ್ಲಿ ಸೆಟ್ ಮಾಡ್ಕೊಂಡು ಮಲ್ಟಿಮೀಟರ್ ಚೆಕ್ ಮಾಡಬೇಕು. ಇನ್ ಕೇಸ್ ಅದು ಕಂಟಿನ್ಯೂಟಿ ಬಂದ್ರೆ ಫ್ಯೂಸ್ ಚೆನ್ನಾಗಿದೆ ಅಂತ, ಕಂಟಿನ್ಯೂಟಿ ಬಂದಿಲ್ಲ ಅಂದ್ರೆ ಫ್ಯೂಸ್ ಹೋಗಿದೆ ಅಂತ. ವೆರಿ ಸಿಂಪಲ್. ಸೊ ಫ್ಯೂಸ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನೋಡಿ ಇದು ಹೋಗ್ಬಿಟ್ಟಿದೆ. ಹೋಗಿರೋ ರೀಸನ್ ಏನಿರ್ಬೋದು ಅಂತ ಚೆಕ್ ಮಾಡ್ಬೇಕು. ಯಾಕಂದ್ರೆ ಇವಾಗ ಮಿಷಿನು ಆಂಪಿಯರ್ ಒಂದು 5 ತಗೊಂತಾ ಇರತ್ತೆ ಅನ್ಕೊಳ್ಳಿ, ಇದಕ್ಕಿದಂಗೆ 20-30 ತಗೊಂಡ್ಬಿಟ್ಟಿದ ತಕ್ಷಣ ಫ್ಯೂಸ್ಗೆ ಏನೋ ಆಗಿದೆ ಹೆಚ್ಚು ಕಮ್ಮಿ ಅಂದ್ಬಿಟ್ಟು ಫ್ಯೂಸು ಎಗರ್ಬಿಡುತ್ತೆ. ಸೊ ಹೋಗ್ಬಿಡುತ್ತೆ. ಸೊ ಫ್ಯೂಸ್ನ ನಾವು ಜಸ್ಟ್ ಡೈರೆಕ್ಟ್ ಮಾಡಿದ್ದೀವಿ, ಸುಮ್ಮನೆ ಈ ಥರ ಮಾಡಕ್ಕೆ ಹೋಗ್ಬೇಡಿ ವೈರು. ಯಾಕಂದರೆ ಫ್ಯೂಸ್ ಎಮರ್ಜೆನ್ಸಿ ಸೇಫ್ಟಿಗೋಸ್ಕರ ಮಾಡಿರೋದು. ಸೊ ಮತ್ತೆ ನಾವು ಚೇಂಜ್ ಮಾಡ್ತೀವಿ. ನೋಡಿ ಎಲೆಕ್ಟ್ರಿಕಲ್ ಸಪ್ಲೈ ಚೆನ್ನಾಗಿದ್ದು ಫ್ಯೂಸ್ ಯಾಕೆ ಹೋಗಿದೆ ಅಂದರೆ, ಇಲ್ಲಿ ಹೀಟ್ರ್ ವೈರು ಶಾರ್ಟ್ ಆಗಿಬಿಟ್ಟಿದೆ. ನಾವು ಕಂಪ್ಲೀಟಾಗಿ ಎಲ್ಲ ವೈರಿಂಗ್ ಎಲ್ಲ ಚೆಕ್ ಮಾಡ್ದು, ಎಲ್ಲೂ ಏನೂ ತೊಂದರೆ ಇದ್ದಿಲ್ಲ. ಹೀಟ್ರು ಈ ಥರ ಓಪನ್ ಆಗಿಬಿಟ್ಟು ಶಾರ್ಟ್ ಆಗಿತ್ತು. ಹೀಟ್ರು ಬಾಡಿಗೆ ಟಚ್ ಆದ್ರೆ ಏನಾಗುತ್ತೆ, ಸ್ಪಾರ್ಕ್ ಆಗಿ ಬೆಂಕಿ ಥರ ಹತ್ಕೊಳ್ಳುತ್ತೆ. ಸೊ ಅದರಿಂದ MCB ಕೂಡ ಟ್ರಿಪ್ ಆಗಿದೆ, ಫ್ಯೂಸು ಕೂಡ ಹೋಗಿದೆ. ನಾವು ಹೀಟ್ರು ಕೂಡ ಇವಾಗ ರಿಪ್ಲೇಸ್ ಮಾಡ್ತಾ ಇಲ್ಲ ಎಮರ್ಜೆನ್ಸಿಗೆ. ಸೊ ಹಾಗೆ ಅವ್ರಿಗೆ ರೆಡಿ ಮಾಡ್ಕೊಡ್ತಾ ಇದ್ದೀವಿ. ಫ್ಯೂಸು ಇಲ್ಲಾಂದರೆ ಈ PCB ನ ಚೇಂಜ್ ಮಾಡಬೇಕಾಗತ್ತೆ, ಸ್ಮಾಲ್ PCB. ಯಾಕಂದರೆ ಫ್ಯೂಸ್ ನೀವು ಡೈರೆಕ್ಟ್ ಮಾಡೋಂಗೇ ಇಲ್ಲ. ಮತ್ತು ನಾವು ಈ ಸದ್ಯಕ್ಕೆ ಹೀಟ್ರ್ ವೇರ್ನ ರಿಮೂವ್ ಮಾಡಿಬಿಟ್ಟು ಎರಡಕ್ಕೂ ಟೇಪ್ ಹಾಕಿ ಬಿಟ್ಟಿದ್ದೀವಿ. ಸೊ ಇವಾಗ ಕಸ್ಟಮರು ಕೋಲ್ಡ್ ವಾಟ್ರೆಲ್ಲ ಯೂಸ್ ಮಾಡಬೇಕು. ಇನ್ ಕೇಸ್ ಫ್ಯೂಚರಲ್ಲಿ ಹೀಟ್ರ್ ಚೇಂಜ್ ಮಾಡಿಕೊಂಡ್ರೆ ಅದು ಹಾಟ್ ವಾಟ್ರು ಕನ್ವರ್ಟ್ ಮಾಡ್ಕೋಬೋದು. ಧನ್ಯವಾದ.